ಹೇಳಕ್ಕಾಗಲ್ಲ ಗುರು, ನಮ್ಮ ಸರ್ಕಾರದವರು ಆರಾಮ್ ಟ್ರಾಫಿಕ್ ಬೀಟ್ ಮಾಡ್ಬೋದು ನೋಡ್ರಿ. ಇಲ್ಲಿ ಅಲ್ಲಿಂದ ಹೊಡಿಬೋದು, ಮುಂದಕ್ಕೆ ಏನಿದೆ ಅಂತಾನೆ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ ಅನ್ಕೊತೀನಿ. ಸ್ನೇಹಿತರೆ, ಇದೇ ನೋಡ್ರಿ ಮೇಜರ್ ಆರ್ಟೀರಿಯಲ್ ರೋಡ್ ಅಂತ. ಇದು 10 ಕಿಲೋಮೀಟ್ರ್ ಇದೆ, ಇನ್ನೂ ರೋಡ್ ಇನ್ನೂ ಓಪನ್ ಆಗಿಲ್ಲ ನೋಡ್ರಿ, ಇನ್ನೂ ಕ್ಲೋಸ್ ಆಗಿದೆ. ಅಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಇದ್ದಾರೆ, ಸೆಕ್ಯೂರಿಟಿನ ಇದ್ದಾರೆ. ರೋಡ್ ಇನ್ನೂ ಓಪನ್ ಆಗಿಲ್ಲ. ಇದು ಕಡಕ್ಬೇರೆ ಕ್ರಾಸಿಂದ ಇದು ಚಲ್ಗಟ್ಟಾಗಿ ಹೋಗುತ್ತೆ. ಈ ಡಿಸ್ಟೆನ್ಸ್ ಇರೋದು ಬರೀ 10 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಫಾಸ್ಟಾಗೂ ಹೋಗಿಲ್ಲ. ಏನಕ್ಕಂದರೆ ಅಲ್ಲಿ ಸೆಂಟ್ರಲ್ಲಿ ಯಾರಾದರೂ ಪೊಲೀಸರು ಇದ್ದಾರಾ ಇಲ್ವೋ ಅಂತ ಗೊತ್ತಿಲ್ಲ. 10 ಲೇನ್ ರೋಡ್ ಅಂತ ಇದು. ಹೌದು ಗುರು, 10 ಲೇನ್ ರೋಡೇನೆ. 1 2 3 4 5 ಆ ಕಡೆಗೆ 5. ಸೊ ಸ್ನೇಹಿತರೆ, ಫಸ್ಟು ಒಂದು ರೌಂಡ್ ಹೋಗೋಣ. ಫಸ್ಟೇ ಸ್ಪೀಡ್ ಹೊಡಿಯೋದು ಬೇಡ. ರೋಡ್ ಹೆಂಗಿದೆ ನೋಡ್ಕೊಂಡು, ಏನಿಲ್ಲ ಈ ಕಡೆ ಮಾಗಡಿ ರೋಡಿಂದ ಸ್ಟಾರ್ಟ್ ಆಗಿ ಅಲ್ಲಿ ಮೈಸೂರು ರೋಡ್ ಹತ್ರ ಹೋಗಿ ಎಂಡ್ ಆಗುತ್ತೆ. ಯಾವ್ದು ಗುರು ಕ್ಲೋಸು? ಇಲ್ಲಿ ಸೆಂಟ್ರಲ್ ಒಂದು ದೊಡ್ಡ ಸರ್ಕಲ್ಲು. ಆ್ಯಕ್ಚುಲಿ ಇದ್ರದ್ದು ಒಂದು ಡ್ರೋನ್ ವ್ಯೂ ನಾನು ಮೊನ್ನೆ ನೋಡಿದೆ. ಅದು ನಾನು ನಿಮ್ಗೆ ಸಿಕ್ಕಿದ್ರೆ ಹಾಕ್ತೀನಿ ಬನ್ನಿ, ಸಖತ್ತಾಗಿದೆ. ರೋಡ್ ಏನೋ ಚಿಂದಿಯಾಗಿ ಮಾಡಿಬಿಟ್ಟಿದ್ದಾನೆ ನೋಡ್ರಿ. ಆ್ಯಕ್ಚುಲಿ ಅದು ರೋಡ್ ಚೆನ್ನಾಗಿರೋದು, ಆಕ್ಸೆಸ್ಸೇ ಇಲ್ಲ ಅದ್ರ ಹೋಯ್ಕೆ. ಯಾವ ಸರ್ವಿಸ್ ರೋಡ್ ಹೋಗ್ತಾ ಇದ್ದೀವಿ ನೋಡ್ರಿ. ಅದಕ್ಕೆ ಗೊತ್ತಿಲ್ಲದೆ ರೋಡಲ್ಲಿ ಬ್ಲಾಸ್ಟ್ ಮಾಡಬಾರ್ದು ಅಂತ ಹೇಳೋದು. ಅವಾಗೇ ನಾನು ಗಾಡಿ ಪ್ಯೂರ್ ರೈಸ್ ಮಾಡಿದೆ, ಮತ್ತೆ ಯಾಕೋ ಅನಿಸ್ತು ಗುರು ರೋಡೇ ಗೊತ್ತಿಲ್ಲ ಏನಕ್ಕೆ ಸುಮ್ಮನೆ ಅಂತ. ನೋಡಿದ್ರೆ ಅದೇ ಲಾಸ್ಟು, ಅಲ್ಲೇ ಹಂಪ್ಸಿದೆ, ಅಲ್ಲೇ ಒಂದು ದೊಡ್ಡ ಸರ್ಕಲ್ ಇದೆ. ರೋಡ್ ಏನೋ ಚೆನ್ನಾಗಿದೆ, ಹಳ್ಳ ದಿನೇಗಳು. ಈ ರೋಡ ಏನೋ ಫಾಸ್ಟ್ ಬಂದರೆ ಹೊಡೆಸ್ಕೊಂತೀವಿ. ಮೈಸೂರು ರೋಡಿಂದ ಮಾಗಡಿ ರೋಡಿಂದ ಮೈಸೂರು ರೋಡ್ಗೆ ಹೋಗೋರಿಗೆ ಟ್ರಾಫಿಕ್ ಬ್ರೇಕ್ ಮಾಡಕ್ಕೆ ಮಾಡಿರೋ ರೋಡ್ ಇದು. ಅವರು ಸ್ಪೀಡಿಂಗೆಲ್ಲ ಮಾಡಬಾರ್ದು ಅಂತ ನೋಡ್ರಿ, ಸ್ಪೀಡ್ ಬ್ರೇಕರ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ನೋಡ್ರಿ ಇದೆಲ್ಲ ಸ್ಪೀಡ್ ಬೇಕಾಗಲ್ಲ ನೋಡ್ರಿ, ಹಳ್ಳ ಇದು. ಅಲ್ಲಿಂದ ಹೊಡಿಬೋದು, ಮುಂದಕ್ಕೆ ಏನಿದೆ ಅಂತಾನೆ ಗೊತ್ತಿಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ನೋಡಿ ಇಲ್ಲಿ ಇನ್ನೊಂದು ಸರ್ಕಲ್ ಇರಂಗಿದೆ. ಏನೋ ರೋಡ್ ನೋಡಕ್ಕೆಲ್ಲ ಸಖತ್ತಾಗಿದೆ. ಆರಾಮ್ ಟ್ರಾಫಿಕ್ ಬೀಟ್ ಮಾಡ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ ತಾವರೆಕೆರೆ ಹಿಂಗೆ ಹೋಗ್ಬೋದು, 8 ಕಿಲೋಮೀಟ್ರು. ಚೆನ್ನಾಗಿದೆ ಗುರು, ಚೆನ್ನಾಗಿ ಮಾಡವ್ರೆ ಆ್ಯಕ್ಚುಲಿ.
ಈ ರೋಡಲ್ಲಿ ಸ್ಪೀಡ್ ಹೊಡಿಯೋಕ್ಕಾಗಲ್ಲ. ನಾವು ಫುಲ್ ರೆಡಿ ಆದ್ಮೇಲೆ ನೋಡ್ಬೋದು. ಈ ಸೆಂಟ್ರಲ್ ಸರ್ಕಲ್ಗಳು ಸಕಾಲಾಗೈತೆ ಗುರು. ಓ ಇದೇ ಲಾಸ್ಟಾ? ಈ ಕಡೆ ಇನ್ನೂ ರೆಡಿ ಆಗಿಲ್ವೇನೋ. ಸರ್ವೇಜ್ ರೋಡಲ್ಲಿ ಹೋಗ್ಬೇಕು ಇಲ್ಲಿ. ಅವನಜ್ಜಿ ತುಂಬ ವರ್ಷಗಳಿಂದ ಮಾಡ್ತಾವ್ರೆ, ಇನ್ನೂ ರೆಡಿ ಆಗಿಲ್ಲ ಇದು. ಸ್ನೇಹಿತರೆ, ನನಗೆ ಗೊತ್ತಿರಂಗೆ ಇನ್ನೇನು ಇಲ್ಲ. ಅಲ್ಲಿ ಕಾಣಿಸ್ತಾ ಇಲ್ಲ, ಅದೇ ಮೈಸೂರು ರೋಡು ಚಲ್ಗಟ್ಟ. ಇದನ್ನ ರೋಡ್ ರೆಡಿ ಆಗಿಲ್ಲ. ನಾವು ಇಲ್ಲಿಗೇನೆ ರಿವರ್ಸ್ ಎತ್ಕೊಳ್ಳೋಣ ಬನ್ರಿ. ಅದು ರೋಡಿನ ಕಂಪ್ಲೀಟ್ ಆಗಿಲ್ಲ, ಸೊ ಆ ಕಡೆಗೆ ಹೋಗೋದು ವೇಸ್ಟು. ಬಟ್ ಚೆನ್ನಾಗಿದೆ ಗುರು. ಇವಾಗ ಸ್ಪೀಡ್ ಹಿಡಿಯೋಕೆ ಆಗ್ತಾ ಇಲ್ಲ. ಸ್ಪೀಡ್ ಅಂದರೆ ಗುರು, ಸ್ಪೀಡ್ ಏನಕ್ಕೆ ಹೊಡಿತೀರ ಗುರು? ಒಂಥರ ಈ ಔಟರ್ ರಿಂಗ್ ರೋಡ್ ಥರ ಇದು. ಆರಾಮಾಗಿ ಹೋಗ್ರಿ, ರೋಡ್ ಸಖತ್ತಾಗಿದೆ. ಟ್ರಾಫಿಕ್ ಬೀಟ್ ಮಾಡಬೇಕಂದ್ರೆ ಮಾಗಡಿಯಿಂದ ಮೈಸೂರು ರೋಡು, ಮೈಸೂರು ರೋಡಿಂದ ಮಾಗಡಿ ರೋಡ್ಗೆ, ಸಿಟಿ ಒಳಗಡೆ ಹಂಗೆ ಸುತ್ತ ಹಾಕೊಂಡು ಬರೋದಕ್ಕಿಂತ ನೋಡ್ರಿ ಹಿಂಗೆ ಹೋಗೋದು ಈಸಿ. ತಾವರೆಕೆರೆಗೆ ಇಲ್ಲೇ ಲೆಫ್ಟ್ ಹೋಗ್ಬೋದು, ಮತ್ತೆ ವಾಪಸ್ ಹೋಗೋಕೆ ಹೋಗಲ್ಲ. ಏನಕಂದರೆ ಅದೇ ರೋಡು. ಆಮೇಲೆ ರೋಡ್ ಒಂದು ಕಂಪ್ಲೀಟು ಆಗಿಲ್ಲ. ಕಂಪ್ಲೀಟ್ ಆಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು, ಮಜಾ ಬಂದಿರೋದು. ಬನ್ರಿ ಈ ಕಡೆ ಕಂಟ್ರಿ ರೋಡ್ಸ್ ನೋಡೋಣ. ಓಕೆ ಗುರು. ಹತ್ತು ಕಿಲೋಮೀಟ್ರು ಮುಖ್ಯ ಅಲ್ಲ. ನಾವು ಈಗ ಮಾಗಡಿ ರೋಡಿಂದ ಮೈಸೂರು ರೋಡ್ಗೆ ಹೋಗ್ಬೇಕಂದ್ರೆ ಹೆವಿ ತಲೆನೋವು. ನೈಸ್ ರೋಡಲ್ಲಿ ರೂಟ್ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಈ ಮಗ ನೋಡಿ ಎಲ್ಲಿ ಬಂದು ಇಂಡಿಕೇಟರ್ ಆಗ್ತಾವನೆ. ನೈಸ್ ರೋಡಲ್ಲಿ ಹೋದ್ರೆ ಹೆಂಗೆ ಹೋಗ್ಬೋದು ಗೊತ್ತಿಲ್ಲ ನನಗೆ. ಅದು ಗೊಲ್ದಟ್ಟು ಇರ್ತಾಗ ನೈಸ್ ರೋಡ್ ಐತೆ, ಈ ಕಡೆಗೆ ಹೆಂಗೆ ಹೋಗ್ಬೋದು ಅಂತ ಗೊತ್ತಿಲ್ಲ, ಎಲ್ಲಿ ಗೆಟ್ ಡೌನ್ ಆಗೋದು ಅಂತ. ಬಟ್ ಈ ರೋಡ್ ಟೋಲ್ ಇರಲ್ಲ ಅನ್ಸುತ್ತೆ, ಚೆನ್ನಾಗಿದೆ ರೋಡು. ತುಂಬಾ ವರ್ಷದಿಂದ ಮಾಡ್ತಾನೆ ಅವ್ರೆ ಯಾವಾಗಿಂದನೂ. ಇನ್ನು ಅದು ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಕಂಪ್ಲೀಟ್ ಆದ್ರಂತೂ ನೋಡ್ರಿ ಒಳ್ಳೆ ಬ್ರೇಕ್ ಥ್ರೂ. ಅದು ಈ ಬೆಂಗಳೂರಲ್ಲಿ ಇವಾಗಿರೋ ಟ್ರಾಫಿಕ್ ಹೇಳಕ್ಕಾಗಲ್ಲ ಗುರು. ನಮ್ಮ ಸರ್ಕಾರದವರು ಟೋಲ್ ಇಟ್ಟು ಬಿಡ್ತಾರೆ. ಯಾವ್ದು ದೊಡ್ಡಾಲ್ಮರ ರೋಡ? ದೊಡ್ಡಾಲ್ಮರ ಈ ಕಡೆ ಬರುತ್ತಾ? ಯಾವ್ಯಾವ ರೋಡ್ ಆಗೋರು. ನಾವಂತೂ ಯಾವ ಕಾಲದಲ್ಲೂ ಈ ಕಡೆಗೆ ಬಂದಿಲ್ಲ. ಏನ್ ಗೊತ್ತಾ, ಕ್ವಿಕ್ ಶಿಫ್ಟ್ ಐತಲ್ಲ, ಒಂದೊಂದ್ಸಲ ಬೈ ಮಿಸ್ ಆಗಿ ಕಾಲು ಆ ಕಡೆಗೆ ಹೋಗ್ಬಿಟ್ರೆ ಅದೊಂಥರ ಅದಕ್ಕೆ ಸೆನ್ಸ್ ಮಾಡ್ಕೊಂಡ್ಬಿಡುತ್ತೆ. ಏನೋ ಇವನ್ ಹಾಕ್ತಾವನೆ, ಗೇರ್ ಹಾಕ್ತಾವನೆ ಅಂತ ಸೆನ್ಸ್ ಮಾಡ್ಕೊಂಡು ಒಂಥರ ಜರ್ಕೊಡಿಯುತ್ತೆ. ಆ ಟೈಮ್ ಕರೆಕ್ಟಾಗಿ ಗೇರ್ ಹಾಕ್ಬಿಟ್ರೆ ಸರಿ, ಗೇರ್ ಹಾಕಿದ್ರೆ ಹಂಗೆ ಬಿಟ್ಬಿಟ್ರೆ ಅಷ್ಟೇ. ಈ ಏರಿಯಾಗಳನ್ನೆಲ್ಲ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಅನ್ನಕ್ಕೂ ಆಗಲ್ಲ. ಆ ಥರ ಔಟ್ಸ್ಕರ್ಟ್ಸು ಅಲ್ಲ. ರೋಡ್ಗಳು ಸಖತ್ತಾಗವೆ. ಇಲ್ಲೆಲ್ಲ ಸ್ಪೀಡ್ ಹೊಡಿಯೋಕ್ಕೆ ಭಯ ಏನಂದ್ರೆ ಯಾರಾದ್ರೂ ಅಡ್ಡ ಬಂದ್ಬಿಡ್ತಾರೆ, ಯಾಕೆ ಬೇಕು?
ಅಲ್ಲಿ ಯಾವುದೋ ಬೆಂಕಿ ಬರು. ಸ್ನೇಹಿತರೆ, ನಾನು ನಿಮಗೆ ಆ ಮೇಜರ್ ಆರ್ಟೀರಿಯಲ್ ರೋಡ್ನ ತೋರ್ಸೋಣ ಅಂತಲೇ ಬಂದಿದ್ದೀವಿ ಇವತ್ತು. ನಾನು ಇವಾಗ ಹಿಂಗೆ ನಿಮಗೆ ರೈಟ್ ಎತ್ಕೊಂಡು ಮನೆಗೆ ಹೋಗ್ತೀನಿ. ಅಲ್ಲೇ ಹೋಗ್ಬೋದಿತ್ತು ವಾಪಸ್ಸು, ಒಂದಿದ್ದು ರೋಡಲ್ಲೇ ಹೋಗ್ಬೇಕಲ್ಲ ಅಂತ ಅಷ್ಟೇ. ಆಮೇಲೆ ಅದನ್ನು ಏನು ಫಿನಿಶ್ ಆಗಿಲ್ಲ ರೋಡು, ವಾಪಸ್ ಕರ್ಕೊಂಡು ಹೋಗೋಣ ಅದೇ ರೋಡಲ್ಲಿ ಅಂತಂದರೆ. ಯಾವುದು ಇಂಟರ್ನ್ಯಾಷನಲ್ ಸ್ಕೂಲ್ ಅದು ಹಂಗಿದೆ. ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.